ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತದಾನ ಮುಗಿದಿದ್ದು ಅಭ್ಯರ್ಥಿಯ ಭವಿಷ್ಯ ಅಡಕವಾಗಿರುವ ಮತಯಂತ್ರಗಳು ಕುಮಟಾ ಪಟ್ಟಣದ ಡಾಕ್ಟರ್ ಎ.ವಿ. ಬಾಳಿಗ ಕಾಲೇಜಿನಲ್ಲಿರುವ ಸ್ಟ್ರಾಂಗ್ ರೂಮ್ ಸೇರಿ ಭದ್ರವಾಗಿದೆ. 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8,23,604 ಪುರುಷರು, 8,17,536 ಮಹಿಳೆಯರು ಮತ್ತು 16 ಇತರರು ಸೇರಿದಂತೆ ಒಟ್ಟು 16,41,156 ಮಂದಿ ಮತದಾರರಿದ್ದು 1,977 ಮತಗಟ್ಟೆಗಳಲ್ಲಿ ಮೇ 7ರಂದು ಮತದಾನ ನಡೆದಿತ್ತು. ಜಿಲ್ಲೆಯಲ್ಲಿ ಒಟ್ಟು 76.53% ಮತದಾನ ದಾಖಲಾಗಿದ್ದು 12,56,027 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅದರಲ್ಲಿ ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 73.85%, ಕಿತ್ತೂರಿನಲ್ಲಿ 76.27%, ಹಳಿಯಾಳದಲ್ಲಿ 75.91%, ಕಾರವಾರದಲ್ಲಿ 73.63%, ಕುಮಟಾದಲ್ಲಿ 76.93%, ಭಟ್ಕಳ 76%, ಸಿರಸಿಯಲ್ಲಿ 80.48% ಮತ್ತು ಯಲ್ಲಾಪುರದಲ್ಲಿ 79.96% ಮತದಾನವಾಗಿದೆ. ಮತದಾರರ ಮತವು ಮತಯಂತ್ರ ಸೇರಿದ್ದು ಬುಧವಾರ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಕುಮಟಾ ಪಟ್ಟಣದ ಡಾಕ್ಟರ್ ಎ.ವಿ. ಬಾಳಿಗ ಕಾಲೇಜಿನಲ್ಲಿರುವ ಸ್ಟ್ರಾಂಗ್ ರೂಮ್ಗೆ ಮತಯಂತ್ರಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬಂದಂತಹ ಮತಯಂತ್ರಗಳು ಮೇ 7ರ ರಾತ್ರಿಯೇ ಸ್ಟ್ರಾಂಗ್ ರೂಮ್ ಸೇರಿದ್ದರೆ ಕಿತ್ತೂರು ಖಾನಾಪುರ ಕ್ಷೇತ್ರದ ಮತಯಂತ್ರಗಳು ಬುಧವಾರ ಬೆಳಿಗ್ಗೆ ಸ್ಟ್ರಾಂಗ್ ರೂಮ್ ಸೇರಿವೆ. ಬಳಿಕ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರ ಉಪಸ್ಥಿತಿಯಲ್ಲಿಯೇ ಸ್ಟ್ರಾಂಗ್ ರೂಮ್ ಬಾಗಿಲನ್ನು ಸೀಲ್ ಮಾಡಿ ಪೊಲೀಸ್ ಮತ್ತು ಸಿಆರ್ಪಿಎಫ್ ಸಿಬ್ಬಂದಿಯನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಅಲ್ಲದೆ ಮತ ಎಣಿಕೆ ಕೇಂದ್ರದ ಸುತ್ತಲೂ ಸರ್ಪಗಾವಲಿನಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದ್ದು ಪರವಾನಗಿ ಇಲ್ಲದೆ ಕೇಂದ್ರದೊಳಕ್ಕೆ ಯಾರನ್ನು ಸುಳಿಯದಂತೆ ಎಚ್ಚರ ವಹಿಸಲಾಗಿದೆ. ಅಭ್ಯರ್ಥಿಗಳ ಭವಿಷ್ಯ ಮತಪಟ್ಟಿಗೆ ಸೇರಿದ್ದು ಜೂನ್ 4ರಂದು ನಡೆಯಲಿರುವ ಮತ ಎಣಿಕೆಯ ಫಲಿತಾಂಶದ ಪ್ರಕಟವಾದ ಬಳಿಕವೇ ವಿಜಯಲಕ್ಷ್ಮಿ ಯಾರಿಗೆ ಒಲಿಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.